ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡವು ಅದ್ಭುತ ಪ್ರದರ್ಶನ ನೀಡುತ್ತಾ ಇದೆ. ತವರು ನೆಲದಲ್ಲಿ ಸತತ 3 ಸಲ ಸೋಲು ಕಂಡಿದ್ದ ಆರ್ಸಿಬಿ ಕೊನೆಗೂ ರಾಜಸ್ಥಾನ್ ವಿರುದ್ಧ ಗೆಲುವು ಸಾಧಿಸಿತ್ತು. ಆಡಿದ 10 ಪಂದ್ಯಗಳಲ್ಲಿ 7 ಪಂದ್ಯಗಳನ್ನ ಗೆದ್ದು 3 ಪಂದ್ಯಗಳನ್ನ ಸೋತಿರುವ ಆರ್ಸಿಬಿ ಈಗ ಪಾಯಿಂಟ್ ಟೇಬಲ್ನಲ್ಲಿ 1ನೇ ಸ್ಥಾನದಲ್ಲಿದೆ. ಈ ನಡುವೆ ಆರ್ಸಿಬಿ ಅಭಿಮಾನಿಗಳಿಗೆ ಆತಂಕ ಕೂಡ ಉಂಟಾಗಿದೆ. ತಂಡದಲ್ಲಿ ಕೆಲವು ಆಟಗಾರರು ವಿಫಲರಾಗ್ತಿರೋದು ಆರ್ಸಿಬಿ ಅಭಿಮಾನಿಗಳಿಗೆ ಆತಂಕವನ್ನ ಉಂಟುಮಾಡಿದೆ. ಹಾಗಾದ್ರೆ ಆರ್ಸಿಬಿ ಪ್ಲೇ ಆಫ್ ತಲುಪಲು ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು ಮತ್ತು ಆರ್ಸಿಬಿಯ ಮುಂದಿನ ಹಾದಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ ನೋಡಿ. ಇದುವರೆಗೆ ನಡೆದ ಪಂದ್ಯಗಳಲ್ಲಿ 7 ಪಂದ್ಯಗಳನ್ನ ಗೆದ್ದು 3 ಪಂದ್ಯ ಸೋತಿರುವ ಆರ್ಸಿಬಿ ಪ್ಲೇ ಆಫ್ ತಲುಪಲು ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕು ಅನ್ನೋ ಚರ್ಚೆ ನಡೀತಿದೆ. ಈಗಾಗಲೇ 7 ಪಂದ್ಯಗಳನ್ನ ಗೆದ್ದಿರುವ ಆರ್ಸಿಬಿ ಲೀಗ್ ಹಂತದಲ್ಲಿ ಇನ್ನೂ 4 ಪಂದ್ಯಗಳನ್ನ ಆಡಬೇಕಿದೆ. ಇದರಲ್ಲಿ ಕನಿಷ್ಠ 2 ಪಂದ್ಯಗಳಲ್ಲಿ ಗೆಲುವು ಸಾಧಿಸಬೇಕು. ಇದಷ್ಟೇ ಅಲ್ಲ, ಎಲ್ಲಾ ಪಂದ್ಯದಲ್ಲಿಯೂ ಉತ್ತಮ ರನ್ ರೇಟ್ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಪಂದ್ಯ ಗೆಲ್ಲೋದ್ರ ಜೊತೆಗೆ ಉತ್ತಮ ರನ್ ರೇಟ್ ಕಾಯ್ದುಕೊಂಡ್ರೆ ಮಾತ್ರ ಪ್ಲೇ ಆಫ್ ತಲುಪಬಹುದಾಗಿದೆ. ಇನ್ನು ಪ್ಲೇ ಆಫ್ ತಲುಪಲು ತಂಡ 16 ಪಾಯಿಂಟ್ ಗಳಿಸಿಕೊಳ್ಳೋದು ಅಗತ್ಯ. ಆರ್ಸಿಬಿ ಈಗಾಗಲೇ 14 ಅಂಕ ಗಳಿಸಿದೆ. ಮುಂದಿನ 4 ಪಂದ್ಯದಲ್ಲಿ 2 ಪಂದ್ಯ ಗೆದ್ದರೆ ಪ್ಲೇ ಆಫ್ ತಲುಪಬಹುದು. ಆದರೆ 16 ಅಂಕದ ಜೊತೆಗೆ ಉತ್ತಮ ರನ್ ರೇಟ್ ಹೊಂದುವುದು ಕಡ್ಡಾಯವಾಗಿದೆ. ಈ ಕಾರಣಗಳಿಂದ 4 ಪಂದ್ಯದಲ್ಲಿ 2 ಪಂದ್ಯ ಗೆಲ್ಲಲೇಬೇಕು.